ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಬಾಳೆ ಹೂವಿನ ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನ ವೀಡಿಯೋನ ಶೇರ್ ಮಾಡ್ಕೊತಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬಾಳೆ ಹೂವಿತ್ತಲ್ವ, ಅದನ್ನು ನಾನು ಬಿಡಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಒಂದೊಂದು ಲೇಯರ್ ಸಿಪ್ಪೆನ ತೆಗೆದ್ರೆ ಅದರೊಳಗಡೆ ಈ ರೀತಿ ಹೂವು ಸಿಗುತ್ತೆ. ಈ ಹೂವನ್ನೆಲ್ಲ ಬಿಡಿಸ್ಕೊಳ್ಬೇಕು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಆ್ಯಂಡ್ ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಆ್ಯಂಡ್ ಇದನ್ನೆಲ್ಲ ಮಾಡ್ಕೊಂಡು ತಿನ್ನಬೇಕು. ಇದು ತುಂಬಾ ಹೆಲ್ದಿ ಫುಡ್ ಅಲ್ವಾ. ಆ್ಯಂಡ್ ಆ ಹೂವಿನೊಳಗಡೆ ಸ್ವಲ್ಪ ನೋಡಿ, ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಡ್ಡಿ ಥರ ಕಾಣಿಸ್ತಿದೆ ನೋಡಿ. ಇದನ್ನು ಹಾಕಬಾರ್ದು, ಅದನ್ನು ತೆಗೆದುಬಿಡಬೇಕು. ಇದು ಸ್ವಲ್ಪ ಕಹಿ ಬರುತ್ತೆ, ಹಂಗಾಗಿ ಸೊ ಆ ಕಡ್ಡಿ ಥರ ಕಾಣಿಸುತ್ತೆ ನೋಡಿ, ಅದನ್ನು ತೆಗಿಬೇಕು ಅಷ್ಟೇ. ಆ್ಯಂಡ್ ಅಷ್ಟೇ ಈಸಿ ಕೂಡ. ಆ್ಯಂಡ್ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಟಫ್ ಅಂತ ಎಲ್ಲ ಏನಿಲ್ಲ. ಅದೊಂದು ಕಡ್ಡಿ ಮಾತ್ರ ರಿಮೂವ್ ಮಾಡಿಕೊಂಡು ನಾವು ಕಟ್ ಮಾಡ್ಕೋಬೇಕು. ಆ್ಯಂಡ್ ನಾವು ಕಟ್ ಮಾಡ್ಕೊಂಡು ಅದನ್ನು ನಾವು ಅರಿಶಿಣದ ನೀರಿಗೆ ಹಾಕಬೇಕು. ಅಂದರೆ ನೀರಿಗೆ ಅರಿಶಿಣ ಹಾಕಿ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಕಟ್ ಮಾಡಿದ ತಕ್ಷಣ ಅದನ್ನೆಲ್ಲ ಅದಕ್ಕೆ ಹಾಕೋಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಬಂದುಬಿಡುತ್ತೆ. ಆ್ಯಂಡ್ ಅದರೊಳಗಡೆ ನಾವು ಈ ಲೇಯರ್ನ ಓಪನ್ ಮಾಡ್ತಾ ಮಾಡ್ತಾ ಈ ಥರ ದಿಂಡು ಥರ ಸಿಗುತ್ತೆ. ಆ ದಿಂಡನ್ನೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ನಾವು ಇದನ್ನು ಕಟ್ ಮಾಡ್ಕೊಂಡು ಬಿಟ್ಟರೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಬೇಗನೂ ಕೂಡ ಪಲ್ಯ ರೆಡಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಇದನ್ನ ಕಟ್ ಮಾಡ್ಕೊಂಡಿರೋದೆಲ್ಲನೂ ಕೂಡ ಅದೇ ಅರಿಶಿಣದ ನೀರಿಗೆ ಹಾಕೊತಿದ್ದೀನಿ. ಎಲ್ಲನೂ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರನ ಇಟ್ಕೊಂಡು ಅದಕ್ಕೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊತಿದ್ದೀನಿ. 4-5 ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಳ್ಳಿ. ಆಯಿಲ್ ಬಿಸಿ ಆಗ್ತಿದ್ದಂಗೆ ಉದ್ದಿನಬೇಳೆ ಹಾಕ್ಕೊಂಡು, ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಹಾಗೆ ಹಸಿ ಕರಿಬೇವನ್ನ ಹಾಕ್ಕೊತಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಹಾಕೋಬೇಕು. ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿನ ಹಾಕೊಳ್ಳೋದು ಬೇಡ, ಹಾಗೆ ಬಿಡಿಸ್ಬಿಟ್ಟು ಹಾಕೊಂಡ್ರೆ ಸಾಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ನಾವು ಇಲ್ಲಿ ಒಂದು ಒಗ್ಗರಣೆ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ನಾನು ಹುಚ್ಚೆಳ್ಳನ್ನ ಹಾಕ್ಕೊತಿದ್ದೀನಿ, 1 ಸ್ಪೂನ್ ಆಗೋಷ್ಟು. ಮಿಸ್ ಮಾಡದೆ ಈ ಹುಚ್ಚೆಳ್ಳನ್ನ ಹಾಕೊಳ್ಳಿ. ಪಲ್ಯ ಅಂತೂ ಡಿಫ್ರೆಂಟ್ ಟೇಸ್ಟಾಗಿ ಸಕ್ಕತ್ತಾಗಿರುತ್ತೆ. ಯೂಶಲಿ ಬಾಳೆ ಹೂ ಪಲ್ಯ ನಾರ್ಮಲ್ ಆಗೇ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಹುಚ್ಚೆಳ್ಳು ಹಾಕೊಂಡು ಪೌಡರ್ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಪಲ್ಯ. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಬಾಳೆ ಹೂವಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಒಗ್ಗರಣೆಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಇವಾಗ ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿಕಾಯಿನ ಹಾಕೊತಿದ್ದೀನಿ. ನಿಮಗೆ ಹಸಿಮೆಣ್ಸಿಕಾಯಿ ಬೇಕಿದ್ರೆ ಹಸಿಮೆಣ್ಸಿಕಾಯಿನ ಹಾಕೋಬೋದು, ಇಲ್ಲ ಒಣಮೆಣ್ಸಿಕಾಯಿ ಹಸಿಮೆಣ್ಸಿಕಾಯಿ ಎರಡನ್ನೂ ಕೂಡ ನೀವು ಹಾಕೋಬೋದು. ನಾನಿಲ್ಲಿ ಬರೀ ಒಣಮೆಣ್ಸಿಕಾಯಿನ ಹಾಕೊತಾ ಇದ್ದೀನಿ. ಆ್ಯಂಡ್ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಇದಕ್ಕೆ ನೀರನ್ನು ಹಾಕೊತಿದ್ದೀನಿ. ಏನಕ್ಕೆ ಅಂತಂದರೆ ಅದು ಬಾಳೆ ಹೂವು ದಿಂಡು ಥರ ಇರುತ್ತಲ್ವ, ಅದೆಲ್ಲ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳೋಣ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅಂದರೆ ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲ ಅಂತಂದರೆ ಕೆಳಗಡೆ ತಳ ಹಿಡಿಯೋ ಥರ ಆಗ್ತಾ ಇರುತ್ತೆ. ಆ್ಯಂಡ್ ಅಷ್ಟರಲ್ಲಿ ನಾನಿಲ್ಲಿ ಹುಚ್ಚೆಳ್ಳನ್ನ ಹುರ್ಕೊಂಡಿದ್ನಲ್ವ, ಅದನ್ನು ಒಂದು ಕುಟ್ಟಾಣಿಗೆಯಾಗಿ ಹಾಕ್ಕೊಂಡು ಪೌಡರ್ನ ಮಾಡ್ಕೊತಿದ್ದೀನಿ. ಇವಾಗ ಲಿಡ್ ಓಪನ್ ಮಾಡಿಬಿಟ್ಟು ಹುಚ್ಚೆಳ್ಳು ಪೌಡರ್ನ ಹಾಕೋಬೇಕು. ತುಂಬಾ ಈಸಿ ಪಲ್ಯ, ಬೇಗನೆ ಮಾಡ್ಕೊಂಡು ಬಿಡ್ಬೋದು. ಆ್ಯಂಡ್ ಇದ್ರ ಜೊತೆಗೆ ತೆಂಗಿನಕಾಯಿ ತುರಿನ ಕೂಡ ಹಾಕೊತಿದ್ದೀನಿ. ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿನ ಹಾಕೊಳ್ಳೋಣ, ತುಂಬಾ ಟೇಸ್ಟಿ ಇರುತ್ತೆ. ಆ್ಯಂಡ್ ಈ ಪಲ್ಯ ಏನು ಗೊತ್ತಾ, 3 ಮಂತ್ ಒಂದ್ಸಾದ್ರೂ ತಿನ್ನಲೇಬೇಕು ಅಂತ ಹೇಳ್ತಾರೆ. ಆ ಕಿಡ್ನಿಲಿ ಏನಾದರೂ ಸ್ಟೋನ್ ಏನಾದ್ರು ಇತ್ತು ಅಂತಂದರೆ ಅದು ರಿಮೂವ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದ್ರ ಜೊತೆಗೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿಸಿ ಬಿಸಿಯಾದ ಹೆಲ್ದಿಯಾದ ಬಾಳೆ ಹೂವಿನ ಪಲ್ಯ ರೆಡಿ ಆಗಿಬಿಡುತ್ತೆ. ಚಪಾತಿ ಜೊತೆಗೆಲ್ಲ ತಿನ್ನೋದಕ್ಕೂ ಸೂಪರಾಗಿರುತ್ತೆ. ಆ್ಯಂಡ್ ಅನ್ನ ಸಾಂಬಾರು ಏನಾದ್ರು ಮಾಡ್ಕೊಂಡಿದ್ದಾಗ ಸೈಡ್ ಡಿಶ್ಶಾಗೂ ಕೂಡ ಮಾಡ್ಕೊಳ್ಳಿ. ಇದೆಲ್ಲ ಮಿಸ್ ಮಾಡ್ಕೊಳ್ಳದೆ ತಿನ್ನಲೇಬೇಕು, ತುಂಬಾ ಹೆಲ್ದಿ ಬೆನಿಫಿಟ್ಸ್ ಇರೋದ್ರಿಂದ. ಆ್ಯಂಡ್ ಇದು ಅಪರೂಪಕ್ಕೆ ಸಿಗೋದಲ್ವಾ, ಹಾಗಾಗಿ ಮಿಸ್ ಮಾಡ್ಕೊಳ್ಳದೆ ತಿನ್ನಬೇಕು ಅಷ್ಟೇ. ಪಲ್ಯ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಏನಾರು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿನ ನೀವೇನಾದ್ರು ಟ್ರೈ ಮಾಡಿದರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದಿದೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ಲಾಸ್ಟ್ವರೆಗೂ ಯಾರೆಲ್ಲ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮತ್ತೆ ಮುಂದಿನ ರೆಸಿಪಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.